ಇದಕ್ಕೆ ನಮ್ಮ ಚಿಕ್ಕಪ್ಪ ಅವ್ರು ಹೇಗೆ ಅಂತ ಹೇಳಿದ್ರೆ, ಇವತ್ತು ಈ ಕುದುರೆ ಓಡುತ್ತೆ ಅಂದರೆ ಈ ಕುದುರೆ ಅಪ್ಪ ಈ ಕುದುರೆ ಅಮ್ಮ ಯಾವ್ಯಾವ ರೇಸಲ್ಲಿ ಓಡಿದ್ಲು, ಯಾವ್ಯಾವ ಲೆಂತಲ್ಲಿ ಗೆದ್ದಿದ್ಲು, ಆಮೇಲೆ ಇವತ್ತೊಂದು ದಿವಸ ಸೂರ್ಯ ಉದಯ ಆಗೋದು ಯಾವಾಗ, ಸೂರ್ಯಕ್ಕೆ ಇದು ಮಾಡೋ ಮುಳುಗೋದು ಯಾವಾಗ, ಇವೆಲ್ಲ ಲೆಕ್ಕ ಇಟ್ಕೊಂಡು ರಾತ್ರಿ ಎಲ್ಲ ಲೆಕ್ಕ ಮಾಡೋರು ನಮ್ಮ ಚಿಕ್ಕಪ್ಪ ಅವರು. ಮಾಡಿ ಯಾವುದೋ ಒಂದು ಕುದುರೆ ಕಟ್ಟೋರು. ಅದು ಕುದುರೆ ಕಟ್ಟಿದ್ರೆ ಮುಂಡೆದದ್ದು ಗೆಲ್ತಾನೇ ಇರಲಿಲ್ಲ. ಯಾವತ್ತೂ ಕೂಡ ನಮ್ಮ ಚಿಕ್ಕಪ್ಪ ಅವರು ಜೋಬ್ ಬರ್ತಿದ್ದು ತಂದವರೇ ಅಲ್ಲ, ಕಳ್ಕೊಂಬರೋದೇನೆ. ನಮ್ಮ ಚಿಕ್ಕಮ್ಮ ಬೈಯೋರು, ಸುಮ್ಮನೆ ಯಾತಕ್ಕೋಸ್ಕರ ಕುದುರೆ ಬಾಲಕ್ಕೆ ಕಟ್ತೀರಾ ಬೇಡ ಅಂತ. ಅದು ಏನೋ ಒಂದು ಆತ್ಮತೃಪ್ತಿ, ಅಷ್ಟು ಲೆಕ್ಕಾಚಾರ ಅದು ಹುಣಸೂರವರ ವೈಖರಿ. ಸರಿ, ಇಲ್ಲಿ ಬಂದು ಒಂದು 64 ಚಿತ್ರಗಳಿಗೆ ಸಂಭಾಷಣೆ ಇದು ಎಲ್ಲ ಬರೆದಿದ್ದಾರೆ. ಆಮೇಲೆ ಜೊತೆಗೆ ನಟನೆಗಳು ಕೂಡ ಮಾಡಿದ್ದಾರೆ. 1-2 ಚಿತ್ರಗಳಲ್ಲಿ, ಮುತ್ತೈದ ಭಾಗ್ಯ, ಇನ್ನೊಂದು ಯಾವುದೋ ಇದರಲ್ಲಿ 2 ಚಿತ್ರಗಳಲ್ಲಿ ಪಾರ್ಟ್ ಮಾಡಿದ್ದಾರೆ. ವೀರ ಸಂಕಲ್ಪದಲ್ಲಿ ಪಾರ್ಟ್ ಮಾಡಿದ್ದಾರೆ. ಅಡ್ಡದಾರಿ ಅನ್ನೋದ್ರಲ್ಲಿ ಮಾಡಿದ್ದಾರೆ. ಬಟ್ ಯಾತ್ರಲ್ಲೂ ಕೂಡ ಒಂದು ದೊಡ್ಡ ಕಲಾವಿದನಾಗಿ ಸಿನಿಮಾ ರಂಗದಲ್ಲಿ ಅದು ದೊಡ್ಡ ಹೆಸರು ಮಾಡಲಿಲ್ಲ ನಮ್ಮ ಚಿಕ್ಕಪ್ಪ ಅವರು. ಒಬ್ಬ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಲಿ ಅದೇನೂ ಮಾಡ್ತಾ ಇರಲಿಲ್ಲ. ನಾಯಕ ನಟನಾಗಿ ಮಾಡಬೇಕು ಅಂದರೆ ಯಾರು ನೋಡ್ತಾರೆ, ವೀರ ಸಂಕಲ್ಪಲ್ಲಿ ನೋಡಿದ್ರು ಆಯಿತು ಅಷ್ಟೇ. ಆಮೇಲೆ ಇನ್ನು ಮಿಕ್ಕಿದೆಲ್ಲ ಮಾಡಿದ್ರು. ಅಡ್ಡದಾರಿ ಅಂತ ಒಂದು ತುಂಬ ಚೆನ್ನಾಗಿತ್ತು. ಒಂದು ಅಣ್ಣ ತಮ್ಮಂದ್ರ ಸಂಸಾರ ಹೆಂಗಸರು ಬಂದ ಮೇಲೆ ಯಾವ ಥರ ಒಂದಾಗುತ್ತೆ, ಯಾವ ಥರ ಬೇರೆ ಬೇರೆ ಆಗುತ್ತೆ, ಹೆಂಗಸರು ಮನಸ್ಸು ಮಾಡಿದ್ರೆ ಪುನಃ ಹೇಗೆ ಸರಿ ಹೋಗುತ್ತೆ. ಇದು ಕತೆ ನಿಜವಾಗ್ಲೂ ಚೆನ್ನಾಗಿರೋ ಕತೆ. ಇದು ಪಾತ್ರಧಾರಿಗಳೇ ಸರಿ ಇಲ್ಲ, ಡಮ್. ಆಮೇಲೆ ಏನಾದ್ರು ರೆಕಾರ್ಡಿಂಗ್ಗೆ ಮಾಡೋಕ್ಕೆ ದುಡ್ಡಿಲ್ವ, ಅದಕ್ಕೋಸ್ಕರ ಏನು ಮಾಡೋದು, ಯಾವುದೋ ಹಳೇದು ನಮ್ಮದೇ ಮ್ಯೂಸಿಕ್ ಇದೆಯಲ್ಲ ಅದೆಲ್ಲ ತೆಗೆದು ಹಾಕ್ಬಿಡು ಭಾಗ್ಯ ಅಂದರು. ನಾನು ಭಾಗ್ಯ ಅಂತ ಕರೆಯೋದವರು. ಸೊ ಎಲ್ಲ ತೆಗೆದಿದ್ದಾನೆ ಯಾವ್ಯಾವುದೋ ಮ್ಯೂಸಿಕ್ಕು, ಏನೇನೋ ಆಗೋದು, ಏನಾಗೋದು ಚೆನ್ನಾಗೇ ಇಲ್ಲ. ಅದು ತುಳಸಿ ಕಟ್ಟೆಯಲ್ಲಿ ಏನು ಮಾಡ್ತಾಯಿದ್ರೆ ಇನ್ನೊಂದು ಜಂಗ್ 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 ಅಂತೆಲ್ಲ ಬರುತ್ತೆ. ತುಳಸಿ ಕಟ್ಟೆ ಮಾಡಬೇಕು ಅಂದರೆ ಅಲ್ಲಿ ವೀಣೆ ಸಿತಾರು ಆ ಥರದ್ದೇನೋ ಇರಬೇಕು. ಈ ಥರದ್ದೆಲ್ಲ ಹಾಕಿ ಗಂಧರ್ ಗೋಳ ಆಗ್ಬಿಟ್ಟು ಪಿಕ್ಚರು ಡಮ್ ಅಂದಾಗೋಯ್ತು. ಅದು ಅಡ್ಡದಾರಿ ಇದ್ದಿದ್ದು ನಿಜವಾಗ್ಲೂ ಅಡ್ಡದಾರಿ ಹಿಡಿದೋಯ್ತು. ಅದು ನಮ್ಮ ಕಂಪ್ನಿ ಕ್ಲೋಸ್, ಹುಣಸೂರು ಕ್ಲೋಸ್. ಆಮೇಲೆ ಇನ್ನೊಂದು ವಿಷಕನ್ಯಾ ಅಂತ ಮಾಡಿದ್ರು, ಶಿವಕಟ್ಟ ಸೌಭಾಗ್ಯ ಅಂತ ಮಾಡಿದ್ರು, ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ಮಾಡಿದ್ರು. ಇದೆಲ್ಲ ಮಾಡಿದ್ರು. ಮಾಡಿ ಇನ್ನೊಂದು ಕೊನೆಯಲ್ಲಿ ಯಾವುದೋ ಒಂದು ಸಿನಿಮಾ ಮಾಡಿದ್ರು, ಅದು ಯಾವುದೂ ಓಡಲಿಲ್ಲ ಅವ್ರಿಗೆ. ಬಟ್ ಇದಕ್ಕಿಂತ ಮುಂಚೆ ನಾನು ನಿಮ್ಗೆ ಹೇಳೋದು ಮರ್ತಿದ್ದೆ, ಭಕ್ತ ಸಿರಿಯಾಳ ಅನ್ನೋ ಸಿನಿಮಾ ಬಹಳ ಅಚ್ಚುಕಟ್ಟಾದ ಸಿನಿಮಾ. ಅದು ಒಂದೇನು ಅಂತ ಹೇಳಿದ್ರೆ, ಇದು ಭಕ್ತ ಸಿರಿಯಾಳ ಅಂತ ನಾವು ಅನ್ಕೋತೀವಿ ಹೊರತು ಅದು ನಮ್ಮ ಶಿವಶರಣರ ಕಥೆಯಲ್ಲಿ ಲೆಕ್ಕ ಹಾಕಿದ್ರೆ ಚಿರು ತೊಂಡನಾರ್ ಅಂತ ಒಂದು ಕಥೆ. ಅದು ಒಂದು 63-65 ಶಿವನ ಭಕ್ತರುಗಳಿರ್ತಾರೆ. ಆ ಶಿವನ ಭಕ್ತರಲ್ಲಿ ಇನ್ನೊಬ್ಬ ನಂಗೆ ತಿಳಿದ ಮಟ್ಟಿಗೆ ಚಿರು ತೊಂಡನಾರ್ ಅಂತ. ಇದು ಮೋಶ ಚಿರು ತೊಂಡನಾರ್ ಅಂದರೆ ಇದು ತಮಿಳು